ಒಂದಾದ ಮೇಲೆ ಈಗ ಎಕ್ಸಿಸ್ಟಿಂಗಲ್ಲಿ ಇರ್ತಕ್ಕಂಥ ಕೆಲವು ನೆಟ್ಫ್ಲಿಕ್ಸ್ಗಳು, ಅಮೆಝಾನ್, ಇನ್ನು ಮಿಕ್ಕಿದ ಕೆಲವೆಲ್ಲ ಇದಾವೆ ಪಾಪ, ಎಲ್ಲರದ್ದು ಹೆಸರು ಹೇಳಿ ನಾವು ತೇಜವತಿ ಮಾಡೋದು ಸರಿ ಇರಲ್ಲ. ಅವರು ಪ್ರಚುರಪಡಿಸ್ತಕ್ಕಂಥದ್ದು, ಅವರು ಪ್ರಸಾರ ಪಡಿಸ್ತಕ್ಕಂತಹ ಚಿತ್ರಗಳ ಗಳಿಕೆಯ ಮಟ್ಟ ಏನು ಅಂತಕ್ಕಂಥದ್ದು ನಿರ್ಮಾಪಕರುಗಳಿಗೆ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಎಷ್ಟು ಸಂಪಾದನೆ ಆಗುತ್ತೆ, ಎಷ್ಟು ರೀಚ್ ಆಗುತ್ತೆ, ಎಷ್ಟು ಸೆಕೆಂಡು, ಎಷ್ಟು ಗಂಟೆ, ಎಷ್ಟು ಗಳಿಗೆ ಏನು ರೆವಿನ್ಯೂ ಬಂತು ಅಂತಕ್ಕಂಥದ್ದು ಕರೆಕ್ಟಾಗಿ ಅರ್ಥವಾಗ್ತಾ ಇಲ್ಲ. ಅದರಿಂದ ಏನಾಗ್ತದೆ, ನಿರ್ಮಾಪಕರಿಗೆ ಲಾಸ್ ಆಗ್ತಾ ಇದೆ. ಇದು ಸರ್ಕಾರದ ಅಂಡರಲ್ಲಿ ಇತ್ತು ಅಂದರೆ ಡ್ಯಾಶ್ ಬೋರ್ಡ್ ಅನ್ನ ನೇರವಾಗಿ ನಿರ್ಮಾಪಕರಿಗೆ, ಸಂಬಂಧಪಟ್ಟಂತಹ ನಿರ್ಮಾಪಕರು ಏನಿದ್ದಾರೆ ಅವ್ರಿಗೇನೆ, ಅವರ ಚಿತ್ರ ಪ್ರದರ್ಶನ ಆಗೋ ಸಂದರ್ಭದಲ್ಲಿ ಎಲ್ಲೇ ಕೂತ್ಕೊಂಡು ಯಾರೇ ನೋಡಿದ್ರು ಕೂಡ ಅವ್ರ ಪರ್ಸೆಂಟೇಜ್ ಏನು ಬರುತ್ತೋ ಅದು ಡೈರೆಕ್ಟ್ ಆಗಿ ನಿರ್ಮಾಪಕರಿಗೆ ಡ್ಯಾಶ್ ಬೋರ್ಡ್ಗೆ, ಅವ್ರ ಅಕೌಂಟ್ಗೆ ರಿಫ್ಲೆಕ್ಟ್ ಆಗುವಂಥ ತಂತ್ರಜ್ಞಾನದ ಮೂಲಕ ಮಾಡ್ತಾ ಇರ್ತಕ್ಕಂಥ ಒಂದು OTT ಮೇಡಮ್. OTT ಅಂದರೆ ನಾರ್ಮಲ್ OTT ಅಲ್ಲ. ಆಮೇಲೆ ಅದರಿಂದ ಯಾರೇ ಈಗ ನಾವು ನಮ್ಮ ಅಕಾಡೆಮಿಯಿಂದ ನಾವು OTT ಮಾಡಿ ಸಲಹೆ ಕೊಟ್ಟು ಮಾಡಿಸಿರೋದನ್ನ ಯಾರು ಕೂಡ ಪೈರಸಿ ಮಾಡದೇ ಇರೋ ಹಾಗೆ. ಯಾಕಂದ್ರೆ ಪೈರಸಿ ಹಾವಳಿ ನಿಮಗೆ ಗೊತ್ತಿರಬೇಕು, ಟೆಲಿಗ್ರಾಮ್ದೆಲ್ಲ 100 ಸರಿ ಮಾತಾಡಿದ್ದೀವಿ. ಸೊ ಟೆಲಿಗ್ರಾಮ್ ಅನ್ನೋ ಒಂದು ಆ್ಯಪಲ್ಲಿ ಬಂದ ತಕ್ಷಣ 150 ಡೌನ್ಲೋಡ್ ಆಗುತ್ತೆ, ಫ್ರೀ ಆಫ್ ಕಾಸ್ಟ್ ಎಲ್ಲರೂ ನೋಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ಈಗ ನಾವು ಕೊಡ್ತಾ ಇರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಯಾವುದೇ ಕಾರಣಕ್ಕೂ ಪೈರಸಿ ಆಗೋದಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಪೈರಸಿ ಆಗಿದೆ ಮಾಡಿದ್ದು ಗೊತ್ತಾದ್ರೆ ಅವ್ರು ಇಂಥ ಜಾಗದಲ್ಲಿ ಆಯ್ತು ಅಂತಕ್ಕಂಥದ್ದು ನಮ್ಮ ತಂತ್ರಜ್ಞಾನದಲ್ಲಿ ಗೊತ್ತಾಗುತ್ತೆ. ಸೊ ಹೀಗಾಗಿ ನಿರ್ಮಾಪಕರಿಗೆ ಪ್ಲಸ್ ಆಗೋದ್ರಿಂದ ಆ ಒಂದು ಇದನ್ನ ನಾವು OTT ಮೊರೆನ ನಾವು ಅಕಾಡೆಮಿಗೆ ಹೋಗಿದ್ದೀವಿ, ಅಕಾಡೆಮಿಯವರು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ, ಸರ್ಕಾರನೂ ಕೊಟ್ಟಾಗಿದೆ ಅಂದಮೇಲೆ ನೀತಿ ನಿಯಮಗಳನ್ನ ಈಗ ರೆಡಿ ಮಾಡ್ತೀವಿ ಮೇಡಮ್. ಸರ್, ಇನ್ನೊಂದು ಮುಖ್ಯ ವಿಷಯ, ಈ ಸರಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಕನ್ನಡ ಇಂಡಸ್ಟ್ರಿ ಹೀರೋಗಳನ್ನ, ನಿರ್ದೇಶಕ, ನಿರ್ಮಾಪಕಗಳನ್ನ ಜಾಸ್ತಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದು ಫಿಲ್ಮ್ ಫೆಸ್ಟಿವಲ್. ಸುಮಾರು ಇಲ್ಲಿ ಪಾಸ್ ಹೋಗಿಲ್ಲ ಅಂದ್ರೆ ನಿಮ್ಮ ಕೂಸು ಅಂತ ಹೇಳಿ ಅಕಾಡೆಮಿಯವರು ಅದಕ್ಕೆ ಆಲ್ರೆಡಿ ಸಮಜಾಯಿಷಿಗಳನ್ನ ಕೊಟ್ಟಾಗಿದೆ ಸರ್. ಯಾರ್ಯಾರು ಕೊಟ್ಟಿದೀವಿ ಅಂತಕ್ಕಂಥ ಲಿಸ್ಟನ್ನು ಕೂಡ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕೆಲವರಿಗೆ ತಲುಪದೇ ಇರ್ಬೋದು, ಅಚಾತುರ್ಯ ಅದು ಆಗಿದೆ, ಅದನ್ನ ಅವರಲ್ಲಿ ಹೇಳ್ಕೊಂಡಿದ್ದಾರೆ. ಪ್ರಾಯಶಃ ಅದು ನಾವು ಕೊಟ್ಟದ್ದು ಅಲ್ಲ, ಅದನ್ನ ನೀವು ಪರಾಮರ್ಶಿಸಿ. ಅದು ಆಗಿರೋದು ಅಚಾತುರ್ಯ ಅಂತ ನಮ್ಮ ಕಣ್ಣು ಕಾಣುತ್ತೆ. ಬೇಜವಾಬ್ದಾರಿ ಅಂತ ನೀವು ಅದನ್ನ ವ್ಯಾಖ್ಯಾನಿಸೋದಾದ್ರೆ ಲೆಫ್ಟ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.